ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವಿಜಯಪುರದಲ್ಲಿ ನಡೆದಂತಹ ಒಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನ ಕ್ವಶನ್ ಪೇಪರ್ ಇದಾಗಿದೆ. ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಕ್ವಶನ್ ಟ್ಯಾಗ್ ಕೇಳಿದ್ದಾರೆ, ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ಚಿಲ್ಡ್ರನ್ ಹಾರ್ಡ್ಲಿ ವಾಚ್ ಹಾರರ್ ಮೂವೀಸ್ ಅಂತ ಇದೆ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಹಾರ್ಡ್ಲಿ ಅಂತಕ್ಕಂತಹ ಒಂದು ಪದವನ್ನು ನೀವು ಗಮನಿಸಬಹುದು. ಎಸ್ ನೋಡಿ, ಈ ಹಾರ್ಡ್ಲಿ ಅಂದರೆ ಇದು ನೋ ಅಥವಾ ನಾಟ್ ಅಂತಕ್ಕಂಥದ್ದಕ್ಕೆ ಸಮವಾಗಿರ್ತಕ್ಕಂಥದ್ದು, ನೆಗೆಟಿವ್ ವರ್ಡ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ತೆಗೆದುಕೊಳ್ಬೇಕು. ಆಪ್ಷನ್ ಎ ನೋಡಿ, ಡೋಂಟ್ ದೆ ಅಂತ ಇದೆ, ಇದು ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗಿದೆ. ಸೊ ಡಿಲೀಟ್ ಮಾಡಿ, ಯಾಕೆಂದರೆ ನಮಗೆ ಬೇಕಾಗಿರೋದು ಪಾಸಿಟಿವ್. ಅದೇ ರೀತಿ ಆಪ್ಷನ್ ಡಿ ಕೂಡ ಡಿಲೀಟ್ ಮಾಡ್ತಾ ಇದ್ದೇವೆ, ಯಾಕೆಂದರೆ ನೆಗೆಟಿವ್ ಟ್ಯಾಗ್ ಇರೋದ್ರಿಂದ. ಈಗ ನೋಡಿ, ಡೂ ದೇ ಮತ್ತು ಡಸ್ ಇಟ್ ಇವೆರಡರಲ್ಲಿ ಯಾವುದು ಬೇಕಾಗುತ್ತೆ. ಇಲ್ಲಿ ನೋಡಿ, ಚಿಲ್ಡ್ರನ್ ಅಂತ ಇದೆ. ಸೊ ಚಿಲ್ಡ್ರನ್ಗೆ ನಾವು ಪ್ರನೌನ್ ಫಾರ್ಮನ್ನು ಬಳಸಬೇಕಪ್ಪ ಅಂದರೆ ಸಿಂಪಲ್ ಆಗಿ ದೇ ಅಂತಕ್ಕಂಥದ್ದು ಬರುತ್ತಲ್ವಾ. ಸೊ ಇಲ್ಲಿ ನೋಡಿ, ದೇ ಅಂತ ಇರತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಮಾತ್ರ. ಇನ್ನು ಸಿಲೆ ಡಸ್ ಇಟ್ ಅಂತ ಇದೆ, ಬರೋದಿಲ್ಲ. ಅದ್ರ ಜೊತೆಗೆ ಡಸ್ ಇದೆ ನೋಡಿ, ಇಲ್ಲಿ ವರ್ಬ್ ನೋಡಿ ವಾಚ್ ಅಂತ ಇದೆ. ವಾಚಸ್ ಅಂತ ಇದ್ದಿದ್ರೆ ನಾವು ಡಸ್ ಬಗ್ಗೆ ಥಿಂಕ್ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ವಾಚ್ ಅಂತ ಇದೆ. ಸೊ ನಾವು ಡೂ ಅನ್ನೇ ತೆಗೆದುಕೊಳ್ಬೇಕು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಬಿ. ಇನ್ನು ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕಂಡುಹಿಡಬೇಕು. ಅಂಡರ್ಲೈನ್ ಮಾಡಿರೋ ಸ್ಟೇಟ್ಮೆಂಟ್ ಗಮನಿಸಿ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಬೈ ಗಿವಿಂಗ್ ಯುವರ್ ಇಂಗ್ಲೀಷ್ ನೋಟ್ಸ್ ಅಂತ ಇದೆ. ಸೊ ಇಂಗ್ಲೀಷ್ ನೋಟ್ಸನ್ನು ಬೇರೆಯವರಿಂದ ಕೇಳಲಾಗ್ತಾ ಇದೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಗ್ರೀಟಿಂಗ್ ಅಂತ ಇದೆ. ಇಲ್ಲಿ ಯಾವುದೂ ಗ್ರೀಟಿಂಗ್ ಇಲ್ಲ, ವಿಶ್ ಮಾಡ್ತಾ ಇಲ್ಲ. ಅದೇ ರೀತಿ ಯಾವುದೇ ಒಂದು ಸಹಾಯವನ್ನು ಕೂಡ ಮಾಡ್ತಾ ಇಲ್ಲ, ಆಫರಿಂಗ್ ಹೆಲ್ಪ್ ಕೂಡ ಬರೋದಿಲ್ಲ, ಇನ್ವಿಟೇಷನ್ ಕೂಡ ಮಾಡ್ತಾ ಇಲ್ಲ. ಕೊನೆ ಆಪ್ಷನ್ ಏನಿದೆ ನೋಡಿ, ರಿಕ್ವೆಸ್ಟ್. ಯಾಕೆಂದರೆ ಇಂಗ್ಲೀಷ್ ನೋಟ್ಸನ್ನು ಕೇಳ್ತಾ ಇರೋದ್ರಿಂದ ದಿಸ್ ಈಸ್ ರಿಕ್ವೆಸ್ಟ್ ಆಗಿದೆ. ಇನ್ನು ಥರ್ಡ್ ಒನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ವಿದ್ಯಾರ್ಥಿಗಳೇ, ನಿಮಗೆ ಇನ್ಫಿನಿಟಿವ್ ಅನ್ನೋ ಪದ ಕೇಳಿದ ತಕ್ಷಣ ಗೊತ್ತಾಗಬೇಕು, ಟು ಪ್ಲಸ್ ವರ್ಬ್ ಇರಬೇಕು. ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಕೊಟ್ಟಿರೋ ಆಪ್ಷನನ್ನು ಡೈರೆಕ್ಟಾಗಿ ಗಮನಿಸಿದರೆ ಸಾಕು, ನಮಗೆ ಆನ್ಸರ್ ಸಿಗ್ತಾ ಇದೆ. ಫಸ್ಟ್ ಆಪ್ಷನಲ್ಲಿ ನೋಡಿ, ಟೂ ಇಲ್ಲ. ಸೆಕೆಂಡ್ ಆಪ್ಷನಲ್ಲೂ ಕೂಡ ಟೂ ಇಲ್ಲ, ಮತ್ತು ಕೊನೆ ಆಪ್ಷನಲ್ಲೂ ಕೂಡ ಟೂ ಕಾಣಿಸ್ತಾ ಇಲ್ಲ. ಟೂ ಪ್ಲಸ್ ಕಂಪ್ಲೀಟ್, ಟೂ ಅಂತಕ್ಕಂಥದ್ದು ಇಲ್ಲಿದೆ, ಅದ್ರ ಜೊತೆಗೆ ಕಂಪ್ಲೀಟ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಸೊ ನಮ್ಮ ಟೂ ಪ್ಲಸ್ ವರ್ಬ್ ಇಲ್ಲಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಫೋರ್ತ್ ಕ್ವಶನ್ ನೋಡಿ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಅಂದರೆ ಇದು ಇಲ್ಲಿ ಲಾಸ್ಟ್ ಸೆಂಟೆನ್ಸ್ ಗಮನಿಸಿ. ಇಫ್ ಯು ಹ್ಯಾಡ್ ಬ್ರಾಟ್ ದೆಮ್ ಇಟ್ ಡ್ಯಾಶ್ ಹೆಲ್ಪ್ಡ್ ಮೀ ಅ ಲಾಟ್ ಅಂತ ಇದೆ. ನೀವು ಡೈರೆಕ್ಟಾಗಿ ಈ ಬ್ಲ್ಯಾಂಕ್ ಇರ್ತಕ್ಕಂಥ ಸೆಂಟೆನ್ಸನ್ನು ಗಮನಿಸಿದ್ರು ಕೂಡ ಉತ್ತರವನ್ನು ಕಂಡುಹಿಡಿಬೋದು. ವಿದ್ಯಾರ್ಥಿಗಳೇ ನೋಡಿ, ಇದು ಕಂಡೀಷನಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಯಾವಾಗಲೂ ಕೂಡ ನಿಮ್ಮ ಎಕ್ಸಾಮಲ್ಲಿ ಥರ್ಡ್ ಕಂಡೀಷನಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ 99% ಥರ್ಡ್ ಕಂಡೀಷನಲ್ಲೇ ಬರ್ತಾ ಇದೆ. ಸೊ ಥರ್ಡ್ ಕಂಡೀಷನಲ್ ಅಂದ ತಕ್ಷಣವೇ ನಿಮಗೆ ಎರಡು ಆಪ್ಷನ್ ಇರ್ತವೆ. ಅವುಗಳನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕಾಗುತ್ತೆ. ಎರಡು ಆಪ್ಷನ್ಗಳು ಯಾವಪ್ಪ ಅಂದರೆ ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್. ಇವೆರಡರಲ್ಲೇ ಒಂದು ಆನ್ಸರ್ ಆಗಿರುತ್ತೆ. ಯಾವುದೇ ನಿಮ್ಮ ಕ್ವಶನ್ ಬಂದರೂ ಕೂಡ ನೀವು ಮೊದಲಿಗೆ ಇವೆರಡನ್ನೇ ಗಮನಿಸಬೇಕು. ಇನ್ನು ಸ್ಟೇಟ್ಮೆಂಟ್ ಮೀನಿಂಗ್ ಏನು ಕೊಡ್ತಾ ಇದ್ರು ನೋಡಿ, ಇಫ್ ಯು ಹ್ಯಾಡ್ ಬ್ರಾಟ್ ದೆಮ್, ನೀನು ಒಂದು ವೇಳೆ ಅವುಗಳನ್ನು ತೆಗೆದುಕೊಂಡು ಬಂದಿದ್ದರೆ, ಇಟ್ ಡ್ಯಾಶ್ ಹೆಲ್ಪ್ಡ್ ಮೀ ಅ ಲಾಟ್, ನನಗೆ ಅದು ತುಂಬ ಸಹಾಯ ಆಗ್ತಾ ಇತ್ತು ಅಂತಕ್ಕಂತಹ ಮೀನಿಂಗನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇತ್ತು ಅಂತಕ್ಕಂತಹ ಒಂದು ಪಾಸಿಟಿವ್ ವರ್ಡೊಂದಿಗೆ ಎಂಡ್ ಆಗ್ತಾ ಇದೆ. ಸೊ ನಾವು ವುಡ್ ಹ್ಯಾವನ್ನು ತೆಗೆದುಕೊಳ್ತೇವೆ. ಒಂದು ವೇಳೆ ಆಗ್ತಾ ಇರಲಿಲ್ಲ ಅಂತ ಇದ್ದಿದ್ರೆ ವುಡಂಟ್ ಹ್ಯಾವನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಹಿಯರ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್, ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಕೇಳಿದ್ದಾರೆ. ಒನ್ ಸಿಲೆಬಲ್ ಯಾವುದಿದೆ ನೋಡಿ, ಲಾಯಲ್ ಅಂತಕ್ಕಂಥದ್ರಲ್ಲಿ ಎಷ್ಟು ಸಿಲೆಬಲ್ ಇದ್ದಾವೆ? ಲಾಯಲಲ್ಲಿ 2 ಸಿಲೆಬಲ್ಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಅದೇ ರೀತಿ ಬಾಯ್ ಅಂತಕ್ಕಂಥದ್ರಲ್ಲಿ ಗಮನಿಸಿ, ಬಾಯ್ ಒಂದೇ ಒಂದು ಸಿಲೆಬಲ್ ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಬಾಯ್ ಆಗಿರುತ್ತೆ. ಇನ್ನು ಗವರ್ನಲ್ಲಿ 2 ಸಿಲೆಬಲ್ ಇದ್ದಾವೆ, ಮಿಲ್ಕಿಯಲ್ಲೂ ಕೂಡ 2 ಸಿಲೆಬಲ್ ಇದ್ದಾವೆ. ನಮಗೆ ಬೇಕಾಗಿರೋದು ಒಂದೇ ಒಂದು ಸಿಲೆಬಲ್. ಸೊ ಬಾಯ್ ಇಸ್ ದ ರೈಟ್ ಆನ್ಸರ್. ಇನ್ನು ಸಿಕ್ಸ್ತ್ ಒನ್, ಕಾಲೋಕೇಟಿವ್ ವರ್ಡನ್ನು ಕೇಳಿದ್ದಾರೆ ನೋಡಿ. ಲಂಚ್ ಅಂತ ಇದೆ, ತುಂಬ ಸುಲಭವಾಗಿರ್ತಕ್ಕಂಥದ್ದೇ. ಲಂಚ್ಗೆ ಯಾವುದು ಲಂಚ್ ಮೀಲ್ ಅಂತಕ್ಕಂಥದ್ದು ಬರೋದಿಲ್ಲ. ಲಂಚ್ ಬಾಕ್ಸ್ ಇಸ್ ದ ರೈಟ್ ಆನ್ಸರ್. ಸೊ ನೀವು ಇದನ್ನು ಬರೀಬೇಕು. ಇನ್ನು ಸೆವೆಂತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ.
ದೆರ್ ಈಸ್ ಡ್ಯಾಶ್ FIR ಅಗೇನ್ಸ್ಟ್ ಹಿಮ್. ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ಆರ್ಟಿಕಲ್ನ ಫಿಲ್ ಮಾಡಲಿಕ್ಕೆ ಕೊಟ್ಟಾಗ ನಾವೇನು ಮಾಡಬೇಕಪ್ಪ ಅಂದರೆ ಬ್ಲ್ಯಾಂಕ್ ಏನಿರುತ್ತಲ್ವ, ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ಮುಖ್ಯವಾಗಿ ಗಮನಿಸಬೇಕು. ಉಳಿದಿರ್ತಕ್ಕಂತಹ ಪದಗಳು ನಮಗಷ್ಟೊಂದು ಮುಖ್ಯ ಆಗೋದಿಲ್ಲ. ನೋಡಿ ಡ್ಯಾಶ್ ಆದಮೇಲೆ ಇರತಕ್ಕಂಥದ್ದು FIR. ನೋಡಿ ಇಲ್ಲಿ ಎಫ್ ಅಂತಕ್ಕಂಥದ್ದು ಕಾನ್ಸನೆಂಟ್ ಅಂತ ನಮಗೆ ಅನಿಸುತ್ತೆ, ಬಟ್ ಅದನ್ನು ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆಂದರೆ ನೋಡಿ, ನಾವು ಕನ್ನಡದಲ್ಲಿ ಹೇಳೋದಾದರೆ ಎಫ್ ಅಂತ ಓದ್ತೀವಲ್ವಾ, ಈ ಥರ ಓದ್ತೀವಿ. ಸೊ ಇಲ್ಲಿ ಎ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಆಗಿದೆ. ಸೊ ಇಲ್ಲಿ ನಾವು ವೊವೆಲ್ ಸೌಂಡ್ ಅಂದ ತಕ್ಷಣ ನಮಗೆ ಉತ್ತರ ಈಸಿಯಾಗಿ ಗೊತ್ತಾಗುತ್ತೆ, ಆ್ಯನ್ ಅಂತಕ್ಕಂಥದ್ದು. ಸೊ ದೆರ್ ಈಸ್ ಆ್ಯನ್ FIR ಅಗೇನ್ಸ್ಟ್ ಹಿಮ್ ಈಸ್ ದ ಆನ್ಸರ್. 8th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಯೂಸಿಂಗ್ ಸೂಟಬಲ್ ಲಿಂಕರ್. ಲಿಂಕರ್ ಅಂದರೆ ಆಲ್ಮೋಸ್ಟ್ ಇಲ್ಲಿ ಕಂಜಂಕ್ಷನ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತೇವೆ. ಡ್ಯಾಶ್ ಹಿ ಸ್ಟಡೀಸ್ ಹಾರ್ಡ್, ಹಿ ವೋಂಟ್ ಪಾಸ್ ದ ಎಕ್ಸಾಮಿನೇಷನ್. ಎಸ್ ನೋಡಿ, ನಾವು ಇಲ್ಲಿ ಈ ಒಂದು ಅಂತಕ್ಕಂಥದ್ದನ್ನು ಫಿಲ್ ಮಾಡ್ಬೋದು. ಅವನು ಓದಿದ್ರು ಕೂಡ, ತುಂಬ ಕಷ್ಟಪಟ್ಟು ಓದಿದ್ರು ಕೂಡ ಅವನು ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ ಅಂತಕ್ಕಂತಹ ಮೀನಿಂಗ್ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನಾವು ಈ ಒಂದು ಅನ್ನು ಫಿಲ್ ಮಾಡ್ತೇವೆ. ಈ ಒಂದು ಆಲ್ದೋ ಮತ್ತು ದೋ, ಈ 3 ಪದಗಳು ಕೂಡ ಇಲ್ಲಿ ಸೂಟಬಲ್ ಆಗ್ತವೆ, ಒಂದೇ ಮೀನಿಂಗನ್ನು ಕೊಡ್ತವೆ. ಇನ್ನು 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಎವ್ರಿ ಡೇ ಅವರ್ ಟೀಚರ್ ಟೇಕ್ಸ್ ಕ್ಲಾಸ್ ಇನ್ ದ ಮಾರ್ನಿಂಗ್ ಡ್ಯಾಶ್ 10 o'clock ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಯಾವುದೇ ಪ್ರಿಪೋಸಿಷನ್ನ ಫಿಲ್ ಮಾಡ್ತೀವಿ ಅಂದರೆ ನೋಡಿ, ಎಂಡಲ್ಲಿರ್ತಕ್ಕಂಥ ವರ್ಡ್ ಅಥವಾ ಬ್ಲ್ಯಾಂಕ್ ಆದಮೇಲೆ ಇರ್ತಕ್ಕಂತಹ ವರ್ಡನ್ನು ನಾವು ಸರಿಯಾಗಿ ಗಮನಿಸಬೇಕು. 10 o'clock ಎಕ್ಸಾಕ್ಟ್ ಟೈಮ್ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಈ ರೀತಿ ಎಕ್ಸಾಕ್ಟ್ ಟೈಮಿಂಗನ್ನು ಕೊಟ್ಟಾಗ ನಾವು ಎಟ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕು. ಇನ್ನು 10th ಒನ್, ಏನು ಮಾಡೋದು ನೋಡಿ, ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮನ್ನು ಕೇಳಿದ್ದಾರೆ. ಇಲ್ಲಿ ಗಮನಿಸಿ, ಬಿ ಅಂತಕ್ಕಂಥದ್ದನ್ನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಮತ್ತು ಪ್ರಿಪೇರ್ ಅಂತಕ್ಕಂತಹ ವರ್ಬ್ ಕೂಡ ಇದೆ. ಬಿ ಅಂದ ತಕ್ಷಣವೇ ನಾನು ಆಲ್ರೆಡಿ ನಿಮಗೆ ಸುಮಾರು ಸಾರಿ ಹೇಳ್ಕೊಟ್ಟಿದ್ದೇನೆ. ಬಿ ಅಂದರೆ ಸರಿಯಾಗಿ ಗಮನಿಸಿ, ಆ್ಯಮ್ ಇರ್ಬೋದು, ಈಸ್ ಇರ್ಬೋದು, ಅಥವಾ ಆರ್ ಇರ್ಬೋದು, ವಾಸ್ ಇರ್ಬೋದು, ಅಥವಾ ವರ್ ಇರ್ಬೋದು. ಇಷ್ಟರಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಲಕ್ಷ್ಮಿ ಅಂತಕ್ಕಂಥದ್ದಿದೆ. ಲಕ್ಷ್ಮಿಗೆ ಯಾವ್ದು ಸೂಟೇಬಲ್ ಆಗುತ್ತೆ, ಮೊದಲಿಗೆ ಅದನ್ನು ನಾವು ನೋಡೋಣ. ನೋಡಿ, ಲಕ್ಷ್ಮಿಗೆ ಆ್ಯಮ್ ಬರೋದಿಲ್ಲ, ಲಕ್ಷ್ಮಿ ಆರ್ ಅಂತಲೂ ಬರೋದಿಲ್ಲ. ಯಾಕೆಂದರೆ ಪ್ಲೂರಲ್ ನೌನ್ ಇದ್ದರೆ ಮಾತ್ರ ಆರ್ ತೆಗೆದುಕೊಳ್ತಾ ಇದ್ವಿ. ಮತ್ತು ಲಕ್ಷ್ಮಿ ವರ್ ಅಂತಲೂ ಕೂಡ ನಾವು ಯೂಸ್ ಮಾಡೋದಿಲ್ಲ. ಈಗ ಈಸ್ ಅಥವಾ ವಾಜ್ ಇದೆ, ಬಟ್ ಇಲ್ಲಿ ಕೊನೆಗೆ ಗಮನಿಸಿ, ನೋಟ್ಸ್ ನೌ ಅಂತ ಇದೆ. ಸೊ ಈ ನೌ ಅಂತಕ್ಕಂಥದ್ದು ಈಗ ಅಂದರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮನ್ನು ತೋರಿಸ್ತಾ ಇದೆ. ಸೊ ಈಸ್ ಮತ್ತು ವಾಜಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಯಾವುದಿದೆ ನೋಡಿ, ಈಸ್ ಅಂತಕ್ಕಂಥದ್ದಲ್ವಾ. ಸೊ ನಾವು ಇಲ್ಲಿ ಈಸನ್ನು ಫಿಲ್ ಮಾಡ್ಕೋಬೇಕು ಬಿ ಸ್ಥಾನದಲ್ಲಿ. ಲಕ್ಷ್ಮಿ ಈಸ್ ಅಂತ ನಮಗೆ ಸಿಕ್ತು. ಇನ್ನು ಪ್ರಿಪೇರ್ ಇರೋದನ್ನು ಜಸ್ಟ್ ನೀವು ING ಫಾರ್ಮಲ್ಲಿ ಬರೆದ್ರೆ ಸಾಕಾಗುತ್ತೆ. ಯಾಕೆಂದರೆ ಬಿ ಆದಮೇಲೆ ಇರತಕ್ಕಂತಹ ವರ್ಡ್ ಏನು ಕೊಟ್ಟಿರ್ತಾರೋ ಅದು ಯಾವಾಗಲೂ ING ಫಾರ್ಮಲ್ಲೇ ನಿಮಗೆ ಬರುತ್ತೆ ಎಕ್ಸಾಮಲ್ಲಿ. ಸೊ ನೀವು INGಯನ್ನು ಸೇರಿಸಿದರೆ ಸಾಕು. ಸೊ ಇಲ್ಲಿ ಪ್ರಿಪೇರಿಂಗ್ ಇದನ್ನು ನೆನಪಿಟ್ಕೊಂಡ್ಬಿಟ್ಟು, ಬಿ ಆದಮೇಲೆ ಇರೋ ವರ್ಡ್ಗೆ ING. ಇನ್ನು 11th ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ದೇರ್ ಆರ್ ಸಮ್ ಬುಕ್ಸ್ ಆಫ್ R.K. ನಾರಾಯಣ್ ಇನ್ ದ ಲೈಬ್ರರಿ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಸಮ್ ಬುಕ್ಸ್ ಅಂತ ಇದೆ. ಇಲ್ಲಿ ಬುಕ್ಸ್ ಅಂತಕ್ಕಂಥದ್ದು ನೌನ್ ಆಗಿದೆ. ಸೊ ಇಲ್ಲಿ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡ್ ಈ ಒಂದು ಸಮ್ ಅಂತಕ್ಕಂಥದ್ದು ಆಗಿದೆ. ಗಮನಿಸಿ, ಬುಕ್ಸ್ ಅನ್ನೋದು ನೌನ್ ಆಗಿದೆ, ಅದನ್ನು ಸಮ್ ಅಂತಕ್ಕಂಥದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಈ ರೀತಿ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ಯಾವುದಪ್ಪ ಪಾರ್ಟ್ ಆಫ್ ಸ್ಪೀಚ್ ಅಂದರೆ ಅಡ್ಜೆಕ್ಟಿವ್ ಆಗಿದೆ. ಇನ್ನು 12th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಹಿ ಈಸ್ ನೋನ್ ಫಾರ್ ಹಿಸ್ ಪಾಪ್ಯುಲರ್. ಎಸ್ ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ವರ್ಡ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೊಟ್ಟಾಗ ನೀವೇನು ಮಾಡಬೇಕು ಗೊತ್ತಾ, ಕೊಟ್ಟಿರೋ ವರ್ಡ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ, ಸಫಿಕ್ಸನ್ನು ಸೇರಿಸಬೇಕಾಗುತ್ತೆ. ಸೊ ಇಲ್ಲಿ ಪಾಪ್ಯುಲರ್ಗೆ ಯಾವುದು ಸೂಟೇಬಲ್ ಆಗಿರ್ತಕ್ಕಂತಹ ಸಫಿಕ್ಸು ಯಾವ ರೀತಿ ಫಿಲ್ ಮಾಡಬೇಕು ಗಮನಿಸಿ. ಪಾಪ್ಯುಲರ್ ಇರೋದನ್ನು ಪಾಪ್ಯುಲಾರಿಟಿ ಅಂತ ನಾವು ಫಿಲ್ ಮಾಡ್ತೇವೆ. ಪಾಪ್ಯುಲಾರಿಟಿ ಸರಿಯಾಗಿ ಗಮನಿಸಿ. ಯಾವಾಗಲೂ ಕೂಡ ನಾವು ಈ ರೀತಿ ರೈಟ್ ಫಾರ್ಮ್ ಆಫ್ ದ ವರ್ಡ್ ಅಂದ ತಕ್ಷಣ ಸಫಿಕ್ಸ್ ಬಗ್ಗೆ ಥಿಂಕ್ ಮಾಡಬೇಕು. ಯಾವ ಸಫಿಕ್ಸನ್ನು ಸೇರಿಸಬಹುದು, ಮೀನಿಂಗ್ಫುಲ್ ಆಗಿ ಬರುತ್ತೆ, ಇದನ್ನು ವಿಚಾರ ಮಾಡಿ. ಇನ್ನು 13th ಒನ್, ಯೂಸ್ ದ ವರ್ಡ್ ಪ್ರೆಸೆಂಟ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಎಸ್, ಹಿ ವಾಸ್ ಪ್ರೆಸೆಂಟೆಡ್ ದ ಮೀಟಿಂಗ್. ಅಥವಾ ಏನಾದರೂ ಒಂದು ಸೆಂಟೆನ್ಸನ್ನು ನೀವು ಸಿಂಪಲಾಗಿ ಕ್ರಿಯೇಟ್ ಮಾಡಿ. ಮೊದಲಿಗೆ ಒಂದು ಸಬ್ಜೆಕ್ಟನ್ನು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹಿ ಅಂತ ಬರಿಬೋದು. ಹಿ ಪ್ರೆಸೆಂಟೆಡ್, ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬರಿಬೋದು. ಹಿ ಪ್ರೆಸೆಂಟೆಡ್ ಅ ಸೆಮಿನಾರ್ ಅಂತ ನಾನು ಇಲ್ಲಿ ಸಿಂಪಲಾಗಿ ಬರಿತಾ ಇದ್ದೇನೆ. ಹಿ ಪ್ರೆಸೆಂಟೆಡ್ ಅ ಸೆಮಿನಾರ್. ಈ ರೀತಿ ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡಿ.
ಇನ್ನು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಆ್ಯಕ್ಟಿವ್ ವಾಯ್ಸ್ ನಾವೇನು ಮಾಡಬೇಕು ಅಂದರೆ ಪ್ಯಾಸಿವ್ ವಾಯ್ಸ್ಗೆ ಬರಿಬೇಕಾಗುತ್ತೆ. ಕೊಟ್ಟಿರೋ ಸೆಂಟೆನ್ಸ್ ಏನಿದೆ ನೋಡಿ, ಹಿ ಏಟ್ ಆಲ್ ದ ಬನಾನಾಸ್ ಅಂತ ಇದೆ. ಹಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಮತ್ತು ಏಟ್ ಅಂತಕ್ಕಂಥದ್ದು ವರ್ಬ್ ಆಗಿದೆ ಮತ್ತು ಆಲ್ ದ ಬನಾನಾಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂದರೆ ಮೊದಲಿಗೆ ಏನು ಮಾಡ್ತೇವೆ, ಆಬ್ಜೆಕ್ಟನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಆಲ್ ದ ಬನಾನಾಸ್ ಅಂತ ಬರ್ಕೋಬೇಕು. ಬನಾನಾಸ್ ನೋಡಿ, ಆಲ್ ದ ಬನಾನಾಸ್ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆ ಇದು ಪ್ಲೂರಲ್ ಫಾರ್ಮಲ್ಲಿದೆ, ಬನಾನಾಸ್ ಅಲ್ವಾ. ಸೊ ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಸೇರಿಸಬೇಕಾಗುತ್ತೆ. ಆಲ್ ದ ಬನಾನಾಸ್ ಇಲ್ಲಿ ಆರ್ ಅನ್ನು ತೆಗೆದುಕೊಳ್ತೇವೆ, ಯಾಕಂದರೆ ಪ್ಲೂರಲ್ ಇರೋದ್ರಿಂದ. ಆಲ್ ದ ಬನಾನಾಸ್ ಆರ್, ಈಟ್ ಇರೋದನ್ನು V3 ಫಾರ್ಮಲ್ಲಿ ಬರಿಬೇಕು. ಈಟನ್ ಮತ್ತು ಬೈ ಅಂತಕ್ಕಂತಹ ಪ್ರಿಪೋಸಿಷನ್ ಬರಿತೇವೆ. ಈಟನ್ ಬೈ. ಹಿ ಅಂತ ಇರ್ತಕ್ಕಂತಹ ಸಬ್ಜೆಕ್ಟನ್ನು ಹಿಮ್ ಅಂತೇಳಿ ಬರ್ಕೋಬೇಕಾಗುತ್ತೆ. ಸೊ ಆಲ್ ದ ಬನಾನಾಸ್ ಆರ್ ಈಟನ್ ಬೈ ಹಿಮ್ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಟ್ಟಿರೋದು ಸೂಪರ್ಲೇಟಿವ್ ಡಿಗ್ರಿ ಇದೆ, ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಲಿ ಆನ್ಸರನ್ನು ಬರೀಬೇಕಾಗುತ್ತೆ. ರಾಹುಲ್ ದ್ರಾವಿಡ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಅಂತ ಇದೆ. ಸೊ ನಾವೇನು ಬರಿಬೋದು ಅಂದರೆ ರಾಹುಲ್ ದ್ರಾವಿಡ್ ಈಸ್ ಒನ್ ಆಫ್ ದ ಬೆಸ್ಟ್ ಇದೆ. ಬೆಸ್ಟ್ಗೆ ಅಡ್ಜೆಕ್ಟಿವ್ ಫಾರ್ಮ್ ಇಲ್ಲಿ ನಾವು ಕಂಪ್ಯಾರಿಟಿವ್ ತಗೋಬೇಕು ಅಂದರೆ ಬೆಟರ್ ಆಗುತ್ತೆ. ಸೊ ರಾಹುಲ್ ದ್ರಾವಿಡ್ ಈಸ್ ಬೆಟರ್ ದ್ಯಾನ್ ಆದಮೇಲೆ ಎನಿ ಅದರ್ ಕ್ರಿಕೆಟ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಅಂತ ಇದನ್ನು ಬರೀಬಹುದು. ಸೊ ನಾನು ಇಲ್ಲಿ ಆನ್ಸರ್ನ ನಿಮಗೆ ಬರಿತಾ ಇದ್ದೇನೆ ನೋಡಿ. ರಾಹುಲ್ ದ್ರಾವಿಡ್ ಈಸ್ ಬೆಸ್ಟ್ ಇರೋದನ್ನು ಬೆಟರ್ ದೆನ್. ರಾಹುಲ್ ದ್ರಾವಿಡ್ ಈಸ್ ಬೆಟರ್ ದೆನ್ ಆದಮೇಲೆ ಎನಿ ಅದರ್. ರಾಹುಲ್ ದ್ರಾವಿಡ್ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಕ್ರಿಕೆಟ್ ಪ್ಲೇಯರ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಕ್ರಿಕೆಟ್ ಪ್ಲೇಯರ್ ಇನ್ ದ ವರ್ಲ್ಡ್ ಅಂತ. ಓಕೆ. ಇನ್ನು ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಕೇಳಿದರೆ, ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಡೈರೆಕ್ಟಾಗಿ ಗಮನಿಸ್ತಾ ಇದ್ದೇವೆ. ಟೀಚರ್ ಹೇಳ್ತಾರೆ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಏನು ಮಾಡ್ಬೋದು ನೋಡಿ, ಟೀಚರ್ ಆಸ್ಕ್ಡ್ ಸ್ಟೂಡೆಂಟ್ಸ್ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಪ್ರಾಜೆಕ್ಟ್. ಇದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿರೋದ್ರಿಂದ ನಾವು ಇಲ್ಲಿ ಇಫ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ. ಟೀಚರ್ ಆಸ್ಕ್ಡ್ ಸ್ಟೂಡೆಂಟ್ಸ್, ಇಫ್ ಅನ್ನು ಸ್ಟಾರ್ಟಿಂಗ್ ತೆಗೆದುಕೊಳ್ತೇವೆ. ಇನ್ನು ಯು ಇರೋದನ್ನು ನಾವು ದೇ ಅಂತ ಮಾಡ್ತೇವೆ, ಯಾಕಂದರೆ ಸ್ಟೂಡೆಂಟ್ಸ್ ಪ್ಲೂರಲ್ ಫಾರ್ಮಲ್ಲಿ ಇರೋದ್ರಿಂದ ಇಫ್ ದೇ ಅಂತ ಆಗುತ್ತೆ. ಇನ್ನು ನೋಡಿ ಹ್ಯಾವ್ ಇದೆ, ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕಾದ್ರೆ ಹ್ಯಾವನ್ನು ಹ್ಯಾಡ್ ಅಂತ ಬರ್ಕೊಳ್ತೇವೆ. ಇಫ್ ದೇ ಹ್ಯಾಡ್ ಕಂಪ್ಲೀಟೆಡ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಕಂಪ್ಲೀಟೆಡ್ ಆಯಿತು ನೋಡಿ. ಯುವರ್ ಪ್ರಾಜೆಕ್ಟ್ ಅಂತ ಇದೆ, ನಾವು ಯುವರ್ ಇರೋದನ್ನು ದೇರ್ ಅಂತ ಪ್ರೊನೌನನ್ನು ಚೇಂಜ್ ಮಾಡಬೇಕು. ದೇರ್ ಪ್ರಾಜೆಕ್ಟ್. ಇಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಸಿಗುತ್ತೆ. ಟೀಚರ್ ಆಸ್ಕ್ಡ್ ಸ್ಟೂಡೆಂಟ್ಸ್ ಇಫ್ ದೇ ಹ್ಯಾಡ್ ಕಂಪ್ಲೀಟೆಡ್ ದೇರ್ ಪ್ರಾಜೆಕ್ಟ್. ಇನ್ನು 17th ಕ್ವಶನ್, ಐ ಸೆಂಟ್ ಅ ಮೆಸೆಂಜರ್ ಆಫ್ ಟು ದ ಮೌಂಟೇನ್ಸ್ ಫಾರ್ ಡಾನ್ ಅನ್ಸೆಲ್ಮೋ, ಇಟ್ ಟುಕ್ ಆನ್ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್ ಅಂತ ಇದೆ. ವಿದ್ಯಾರ್ಥಿಗಳು ಗಮನಿಸಿ, ಎಡಿಟ್ ಮಾಡಿ ಈ ಒಂದು ಪ್ಯಾರಾಗ್ರಾಫನ್ನು ಮತ್ತೆ ನೀವು ನಿಮ್ಮ ಆನ್ಸರ್ ಶೀಟಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ 2 ಎರರ್ಸ್ಗಳಿರ್ತವೆ. ಆ 2 ಎರರ್ಸನ್ನು ನಾವು ಫೈಂಡ್ ಮಾಡಬೇಕು. ಮೊದಲನೇ ಎರರ್ ಏನಿದೆ ನೋಡಿ, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತ ಇದೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ, ಡಾನ್ ಅನ್ಸೆಲ್ಮೋ ಅಂತಕ್ಕಂಥದ್ದು ಏನಿದೆನೋ ಇಲ್ಲಿ ಇದು ಹೆಸರಾಗಿರೋದ್ರಿಂದ ಅನ್ಸೆಲ್ಮೋ ಅಂತಕ್ಕಂಥದ್ದು ಏನಿದೆನೋ ಅದು ಕ್ಯಾಪಿಟಲಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿ ಅನ್ಸೆಲ್ಮೋ ಇದನ್ನು ನೀವೇನು ಮಾಡಬೇಕು ಅಂದರೆ ಕ್ಯಾಪಿಟಲಲ್ಲಿ ಯೂಸ್ ಮಾಡಿ ಬರೀರಿ. ಸೆಕೆಂಡ್, ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಇಲ್ಲಿ ನೋಡಿ ಆ್ಯನ್ ವೀಕ್ ಅಂತ ಇದೆ. ಆ್ಯನ್ ವೀಕ್ ಇದೆ ಅಲ್ವಾ. ಸೊ ಗಮನಿಸಿ, ಇಲ್ಲಿ ಕಾನ್ಸನೆಂಟ್ ಸೌಂಡು ಇಲ್ಲ, ಕಾನ್ಸನೆಂಟ್ ಸೌಂಡ್ ಇದೆ. ವೊವೆಲ್ ಸೌಂಡ್ ಇದ್ದರೆ ಮಾತ್ರ ನಾವು ಆ್ಯನನ್ನು ಬಳಸಬೇಕು. ಸೊ ಇಲ್ಲಿ ಆ್ಯನ್ ಇರೋದನ್ನು ನಾವು ಏನು ಮಾಡಬೇಕು ಗೊತ್ತಾ, ಎ ಅಂತ ಚೇಂಜ್ ಮಾಡಬೇಕು, ಅ ವೀಕ್ ಅಂತೇಳಿ. ಆಗ ಇದೇನಾಗುತ್ತೆ ಅಂದರೆ ಸರಿ ಆಗುತ್ತೆ. ವಿದ್ಯಾರ್ಥಿಗಳೇ, ಇವಿಷ್ಟು 1 ರಿಂದ 17ರವರೆಗಿನ ನಿಮ್ಮ ವ್ಯಾಕರಣ ಅಥವಾ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದಾವೆ. ಇನ್ನು 2 ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ. ಇವುಗಳಿಗೆ ನಾನು ಇಲ್ಲಿ ನಿಮಗೆ ಆನ್ಸರ್ ಕೊಡ್ತಾ ಇಲ್ಲ, ಯಾಕೆಂದರೆ ಅನೇಕ ಸಾರಿ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಇವುಗಳ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಬಟ್ ಇವುಗಳಿಗೂ ಕೂಡ ಸಪ್ರೇಟಾಗಿ ಆನ್ಸರ್ಸ್ ಬೇಕು ಅಂದರೆ ಆನ್ಸರ್ಸ್ ಅಂತೇಳಿ ನೀವು ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಐ ವಿಲ್ ಟ್ರೈ ಟು ಗಿವ್ ದ ಆನ್ಸರ್ಸ್ ಫಾರ್ ದೀಸ್ ಕ್ವಶನ್ಸ್ ಆಲ್ಸೋ. 2 marks and 3 marks questions are there. And also extract, 4 extracts, 4 ಎಕ್ಸ್ಟ್ರಾಕ್ಟ್ಗಳು ನಿಮ್ಮ ಎಕ್ಸಾಮಲ್ಲಿ ಇರ್ತವೆ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆ್ಯಂಡ್ ಯು ಕ್ಯಾನ್ ಪ್ರಾಕ್ಟೀಸ್. ಯು ಕ್ಯಾನ್ ಆನ್ಸರ್ ದೆಮ್ ಇನ್ ಯುವರ್ ಆನ್ಸರ್ ಶೀಟ್ಸ್.
here is a profile, model profile. You can take the screenshot and write the profile for this given points. ಆಲ್ಸೋ ಸ್ಟೋರಿ ರೈಟಿಂಗ್ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಟ್ರೈ ಮಾಡಿ. ಪಿಕ್ಚರ್ ರೈಟಿಂಗ್ ಇದೆ, ಈ ಪಿಕ್ಚರ್ ಬಗ್ಗೆ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ. ಪೋಯಮ್ ಇದೆ, ಪ್ಯಾಸೇಜ್ ಇದೆ. ಯು ಕ್ಯಾನ್ ಅಬ್ಸರ್ವ್ ಆ್ಯಂಡ್ 4 marks ಕ್ವಶನ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀ. ಆಲ್ವೇಸ್ ನಾವು ಈ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ ಇರ್ತೀರ. ಎಸ್ಸೆ ರೈಟಿಂಗಿಗೆ ಸಂಬಂಧಪಟ್ಟಂತೆ ಕೂಡ ಆಲ್ರೆಡಿ ವಾಟರ್ ಪೊಲ್ಯೂಷನನ್ನು ಎಸ್ಸೆಯನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ನೀವು ವಾಚ್ ಮಾಡಬಹುದು. ಲೆಟರ್ ರೈಟಿಂಗ್ ಕೂಡ ಆಲ್ರೆಡಿ ವಿಡಿಯೋಗಳಿದ್ದಾವೆ, ಯಾವ ರೀತಿ ಬರೆಯೋದು ಅಂತ. ಎಷ್ಟೇ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.